ಅಷ್ಟೇನು ಮುಂದಕ್ಕೆ ಬಂದಿಲ್ಲ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಕಾಲೇಜ್ ಹುಡುಗರಿಗೆ ನಾವು ಕೊಡಬೇಕು ಅಂತ. ಆಮೇಲೆ ಮಾಸ್ ಮ್ಯಾರೇಜ್ ಇದೆಯಲ್ಲ, ಅದು ಯಾರಾದರೂ ಒಂದು 5-6 ಗ್ರೂಪ್ ಬಂದರೆ ನಾವು ಮಾಡೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಬಡವರು ಬರಬೇಕು, ಬಡವರು ನಮ್ಮ ಕ್ಯಾಸ್ಟ್ ಇರಬೇಕು. ನಮ್ಮ ಕ್ಯಾಸ್ಟ್ನಲ್ಲಿ ಬಂದರೆ ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ. ಮತ್ತು ಇನ್ನು ಮುಂದಕ್ಕೂ ಅಷ್ಟೇ 1ರಿಂದ ಡಿಗ್ರಿವರೆಗೂ ನಾವು ಈಗ 1ರಿಂದ 6ನೇ ಕ್ಲಾಸ್ವರೆಗೂ ಪುಸ್ತಕ, ಮತ್ತು 8ರಿಂದ ಡಿಗ್ರಿವರೆಗೂ ನಾವು ಚೆಕ್ ಮುಖಾಂತರ ಹಣ ಕೊಡಲಿಕ್ಕೆ ನಾವು ರೆಡಿ ಆಗಿದ್ದೀವಿ. ಸ್ಕಾಲರ್ಶಿಪ್. ನೀವು ಇವಾಗ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದೀರಿ, ಈ ಜಾಗ ಖಾಲಿ ಜಾಗ ಇದೆ, ಈ ಜಾಗದಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋಂಥದ್ದು ಆಲೋಚನೆ ಇದೆಯಾ ಮುಂದೆ ನಿಮ್ದು? ಇದೆ, ಮುಂದಿನ ಆಲೋಚನೆ ಅದೇನೆ ಗುರಿ ಇರೋದು. ಈ ದೇವ್ರ ಮೇಲೆ ನಾವು ಪ್ರಯತ್ನ ಮಾಡಿದ್ವಿ, ನಮಗೂ ಆಶೀರ್ವಾದ ಅನ್ನೋದು ಇದೆ ದೇವ್ರದ್ದು. ಆಮೇಲೆ ನಮ್ಮ ಕುಲಬಾಂಧವ್ರ ಆಶೀರ್ವಾದ ಎಲ್ಲರಿಗೂ ನಮ್ಮ ಮೇಲೆ ಇದೆ. ಅದು ಖಂಡಿತ ನಾವು ಮಾಡಬೇಕು ಅಂತ ಇಷ್ಟ ಇದೆ. ನೀವು ಬರಕ್ ಮೊದ್ಲು ಒಂದಷ್ಟು ಜನ ಅಂಗಡಿಗಳು ಅಕ್ವೈರ್ ಮಾಡ್ಕೊಂಡು ಬಿಟ್ಟಿರ್ಲಿಲ್ಲ, ಬಾಡಿಗೆನೂ ಕಟ್ತಾ ಇರ್ಲಿಲ್ಲ. ಆಮೇಲೆ ಕೆಲವರೆಲ್ಲ ಫೋರ್ಸ್ ಮಾಡಿದ್ರು, ಕೆಲವ್ರು ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ರು. ಅದನ್ನ ಹೆಂಗೆ ನಿವಾರಿಸ್ಕೊಂಡ್ ಬಂದ್ರಿ ಅಂತ? ಅದು ನಾವು ಇರೋ ನಿಯತ್ತಾಗಿ ನಾವು ಏನು ಕೆಲಸ ಮಾಡ್ತಾ ಇದ್ವಿ ಅದನ್ನು ಪರ್ಫೆಕ್ಟ್ ಆಗಿ ಮಾಡಿದ್ವಿ. ನಮ್ದು ರೂಲ್ಸ್ ಪ್ರಕಾರ ಏನಿದೆ ಅದ್ರ ಪ್ರಕಾರ ಹೋಗ್ತಾ ಇದ್ವಿ. ಕೆಲವ್ರು ಗೊತ್ತಿಲ್ಲ ಈ ಟ್ರಸ್ಟ್ ಹೆಂಗ್ ಬಂತು, ಏನು ಬಂತು, ಮುಂದಿನ ಕಾರ್ಯಕ್ರಮ ಏನು, ಇವ್ರು ಯಾಕೆ ರಿಜಿಸ್ಟ್ರೇಷನ್ ಆಯ್ತು, ಅವೆಲ್ಲ ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲದೆ ಸುಮ್ಮನೆ ಅನಾವಶ್ಯವಾಗಿ ಅವರು ಮುಂದೆ ಹೋಗ್ತಾರೆ. ಅದು ಮುಂದೆ ಅವ್ರಿಗೆ ಸೇರಿತ್ತು. ಸರಿ, ನಿಮ್ಮ ಸವಿತಾ ಸಮಾಜ ಕಮಿಟಿ ಏನಿದೆ ಕಲಾಭಿವೃದ್ಧಿ ಅಲ್ಲದೆ, ಅವ್ರು ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ? ಈಗ ಕೆಲವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಕೆಲವ್ರು ಸಪೋರ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಒಂದು ಕೈನಲ್ಲಿ 5 ಬೆರಳು ಇರುತ್ತೆ, 5 ಬೆರಳು ಒಂದೇ ಥರ ಇರಲ್ಲ. ಅದನ್ನೆಲ್ಲ ನಾವು ಅನುಸರಿಸ್ಕೊಂಡು ನಮ್ಮ ಅಧ್ಯಕ್ಷರು ಮತ್ತೆ ಖಜಾಂಚಿ, ನಮ್ಮ ಕಮಿಟಿಯವ್ರು ಏನು ಮಾಡಿದ್ದಾರೆ, ಮತ್ತು ನಮ್ಮ ಕುಲಬಾಂಧವರು ಅವರು ಜೊತೆಯಲ್ಲಿ ನಾವು ಇದು ಮಾಡ್ಕೊಂಡು ಹೋಗ್ತೀವಿ. ಬಡ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗ್, ಜಾಮಿಟ್ರಿ ಬಾಕ್ಸ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಮೊದಲು ನಾವು ಮನೆಗೆ ಒಬ್ಬರು ಕೊಡ್ತಾ ಇದ್ರಿ ಪುಸ್ತಕ, ಬ್ಯಾಗು ಎಲ್ಲ. ಈಗ ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ರೆ ಅಷ್ಟು ಜನ ಮಕ್ಕಳಿಗೂ ನಾವು ಕೊಡ್ತಾ ಇದ್ದೀರಿ. ನಮ್ಮ ಸಮಾಜದ ಮಕ್ಕಳು ತುಂಬಾ ಹಿಂದೆ ಉಳಿದಿದ್ದಾರೆ, ಅವರಿಗೆ ನಾವು ಈಗ ನಮ್ಮ ಟ್ರಸ್ಟ್ ಕಡೆಯಿಂದ ಎಲ್ಲ ಪುಸ್ತಕಗಳನ್ನು ನಾವು ಕೊಡ್ತಾ ಇದ್ರಿ. ಸರಿ, ನಿಮ್ಮ ನಾವು ನಂಬ್ಕೊಂಡಿರೋದು ಇದೇ ಕೆಲಸನೇ. ಇದು ಬಿಟ್ಟು ಬೇರೆ ನಮ್ಗೆ ಏನ್ ದಾರಿನೂ ಇಲ್ಲ. ಆದ್ರಿಂದ ಅದನ್ನ ಅವಾಯ್ಡ್ ಮಾಡಬೇಕು ಅಂತ ಸರ್ಕಾರಗಳ ತುಂಬಾ ಕೇಳ್ಕೊಂಡ್ವಿ. ಆದ್ರೆ ಅವ್ರು ಯಾರು ಸಪೋರ್ಟ್ ಮಾಡ್ಲಿಲ್ಲ ಸರ್ಕಾರಗಳವರು. ಅವ್ರೇನ್ ಹೇಳ್ತಾರೆ, ಸ್ವತಂತ್ರ ಭಾರತದಲ್ಲಿ ಎಲ್ಲಾರ್ಗೂ ಹಕ್ಕಿದೆ ಎಲ್ಲಾ ಕೆಲಸಗಳು ಮಾಡೋದಕ್ಕೂ ಅಂತ ಹೇಳಿದ್ರು. ಆದ್ರೆ ತುಂಬಾ ಕಷ್ಟ ನಮ್ಮ ಜೀವನ ಮಾತ್ರ. ಕಾರಣ ಏನಪ್ಪಾ ಅಂದ್ರೆ, ನಮ್ಮ ಅಂಗಡಿಗಳು ಒಂದು ಬಿಟ್ಟು ಬೇರೆ ಯಾವ್ದೇ ಜಮೀನುಗಳಿರಲ್ಲ, ನಮ್ಮ ಇದ್ರಲ್ಲಿ ಯಾವ್ದೇ ಆಸೆಗಳಿರಲ್ಲ. ಬರೀ ಕೆಲಸ ಮಾಡ್ಕೊಂಡು ಜೀವನ ಮಾಡುವಂತವ್ರ ಜನರೇ 90 ಮೇಲೆ ಇರುವಂತವ್ರು, ಎಲ್ಲ 90% ಮೇಲೆ ಅಂತವ್ರು. ನಮ್ಮವ್ರಿಗಂದ್ರೆ ಅಂಗಡಿಗಳು ತುಂಬಾ ಕೊಡೋದು ತುಂಬಾ ಕಡಿಮೆ. ಅದು ಒಂದು ರಾಜ್ಯ ಸರ್ಕಾರಕ್ಕೆ ಮುಟ್ಸ್ಬೇಕು ಅನ್ಕೊಂಡಿದೀವಿ. ತಾಲೂಕು ಪಂಚಾಯತಿ ಆಫೀಸ್ಗಳಲ್ಲಿ, ನಗರಸಭೆ ಅಂಗಡಿಗಳಲ್ಲಿ ನಮ್ಗೆ ಒಂದು ಸೀಮಿತ 1-2 ಅಂಗಡಿಗಳನ್ನ ಬಿಟ್ಕೊಡಿ, ನಮ್ಗೆ ಬೇರೆಯವ್ರ ಅಂಗಡಿಗಳು ಕೊಡ್ತಾ ಇಲ್ಲ ಅಂತ ನಾವು ಕೇಳ್ಬೇಕು ಅನ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬಾ ಪ್ಲಾನ್ ಮಾಡ್ಕೊಬೇಕು ಅನ್ಕೊಂಡಿದೀವಿ, ಏನೇನು ನಮ್ಮ ಸಮಾಜಕ್ಕೆ ಏನೇನ್ ಬೇಕು ಅಂತ.